ಇರುವೆಯ ಮೂರ್ಖತನ. ದಟ್ಟವಾದ ಕಾಡೊಂದರಲ್ಲಿ ಹಸಿರು ಎಲೆಗಳ ನಡುವೆ ಒಂದು ಚಿಕ್ಕ ಇರುವೆಯ ಗುಂಪು ತಮ್ಮ ಗೂಡಿನ ಸುತ್ತ ಸಂತೋಷವಾಗಿ ಓಡಾಡುತ್ತಿತ್ತು. ಈ ಗುಂಪಿನಲ್ಲಿ ಒಂದು ಇರುವೆ ಇತ್ತು. ಇದರ ಹೆಸರು ಚಿಟ್ಟಿ. ಚಿಟ್ಟಿ ತನ್ನ ಗುಂಪಿನ ಇತರ ಇರುವೆಗಳಿಗಿಂತ ಸ್ವಲ್ಪ ಭಿನ್ನವಾಗಿತ್ತು. ಎಲ್ಲ ಇರುವೆಗಳು ಒಗ್ಗಟ್ಟಾಗಿ ಕೆಲಸ ಮಾಡುತ್ತಿದ್ದರೆ ಚಿಟ್ಟಿಯ ತಲೆಯಲ್ಲಿ ಯಾವಾಗಲೂ ಹೊಸದಾದ ಕನಸುಗಳು, ಹೊಸದಾದ ಯೋಜನೆಗಳು ಹುಟ್ಟುತ್ತಿದ್ದವು. ನಾವು ಯಾಕೆ ಯಾವಾಗಲೂ ಒಂದೇ ರೀತಿಯಾಗಿ ಕೆಲಸ ಮಾಡಬೇಕು? ಒಂದು ವೇಳೆ ಇನ್ನೂ ದೊಡ್ಡದಾದ ರುಚಿಕರವಾದ ಆಹಾರದ ಗನಿಯನ್ನು ಕಂಡುಹಿಡಿದರೆ ಎಂದು ಚಿಟ್ಟಿ ಯೋಚಿಸುತ್ತಿತ್ತು. ಒಂದು ದಿನ ಚಿಟ್ಟಿ ತನ್ನ ಗುಂಪಿನ ಇತರ ಇರುವೆಗಳಿಗೆ ಹೇಳಿತು, ನಾನು ದೊಡ್ಡ ಸಾಹಸಕ್ಕೆ ಹೋಗುತ್ತೇನೆ. ಕಾಡಿನ ಆ ದೊಡ್ಡ ಕೊಳದ ಆಚೆಗೆ ಒಂದು ದೊಡ್ಡ ಸಕ್ಕರೆಯ ಗುಡ್ಡೆ ಇದೆ ಎಂದು ಕೇಳಿದ್ದೇನೆ. ನಾನು ಅದನ್ನು ತಂದು ಎಲ್ಲರಿಗೂ ಹಂಚುತ್ತೇನೆ. ಆದರೆ ಗುಂಪಿನ ಹಿರಿಯ ಇರುವೆ ಗುರುಮುರಿಯ ಎಚ್ಚರಿಕೆ ನೀಡಿತು, ಚಿಟ್ಟಿ, ಕೊಳದ ಆಚೆಗೆ ಹೋಗುವುದು ಅಪಾಯಕಾರಿ. ಅಲ್ಲಿ ಕಪ್ಪೆಗಳು, ಮೀನುಗಳು ಮತ್ತು ಇತರ ದೊಡ್ಡ ಜೀವಿಗಳಿವೆ. ನಮ್ಮ ಗೂಡಿನ ಸುತ್ತಲೇ ಆಹಾರ ಸಾಕಷ್ಟು ಇದೆ. ಯಾಕೆ ಅನಗತ್ಯ ಸಾಹಸ? ಆದರೆ ಚಿಟ್ಟಿಯ ಆತ್ಮವಿಶ್ವಾಸವನ್ನು ಯಾರೂ ತಗ್ಗಿಸಲಾಗಲಿಲ್ಲ. ನಾನು ಒಬ್ಬನೇ ಹೋಗುತ್ತೇನೆ. ನನ್ನಿಂದ ಆಗದೇ ಇದ್ದರೆ ಯಾರಿಂದಲೂ ಆಗದು ಎಂದು ಹೇಳಿ ಚಿಟ್ಟಿ ಒಂಟಿಯಾಗಿ ಕೊಳದ ಕಡೆಗೆ ಹೊರಟಿತು. ಇತರ ಇರುವೆಗಳು ತಲೆ ತಗ್ಗಿಸಿ, ಚಿಟ್ಟಿಯ ಮೂರ್ಖತನವೇ ಇದಕ್ಕೆ ಕಾರಣವಾಗುತ್ತದೆ ಎಂದು ಗೊಣಗಿದವು. ಕೊಳದ ತೀರಕ್ಕೆ ತಲುಪಿದ ಚಿಟ್ಟಿ ಒಂದು ಒಣಗಿದ ಎಲೆಯನ್ನು ಕಂಡಿತು. ಇದನ್ನೇ ನನ್ನ ದೋಣಿಯಾಗಿ ಬಳಸಿಕೊಂಡು ಕೊಳವನ್ನು ದಾಟುತ್ತೇನೆ ಎಂದು ಯೋಚಿಸಿತು. ಎಲೆಯ ಮೇಲೆ ಏರಿ ಕೊಂಬೆಯ ಸಹಾಯದಿಂದ ಎಲೆಯನ್ನು ನೀರಿನ ಮೇಲೆ ತಳ್ಳಿತು. ಆದರೆ ಚಿಟ್ಟಿಗೆ ಒಂದು ವಿಷಯ ತಿಳಿದಿರಲಿಲ್ಲ. ಒಣಗಿದ ಎಲೆಯಲ್ಲಿ ಒಂದು ಚಿಕ್ಕ ರಂಧ್ರವಿತ್ತು. ಕೆಲವೇ ಕ್ಷಣಗಳಲ್ಲಿ ಎಲೆಯ ದೋಣಿ ನೀರಿನಿಂದ ತುಂಬಿತು ಮತ್ತು ಚಿಟ್ಟಿ ಕೊಳದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು. ಕೊಳದ ಒಡ್ಡದಲ್ಲಿ ಒಂದು ಕಪ್ಪೆ ಚಿಟ್ಟಿಯ ಸಾಹಸವನ್ನು ಗಮನಿಸಿತು. ಕಪ್ಪೆಗೆ ಚಿಟ್ಟಿಯ ಮೇಲೆ ಕರುಣೆ ಬಂದಿತು. ತನ್ನ ಉದ್ದನೆಯ ನಾಲಿಗೆಯಿಂದ ಚಿಟ್ಟಿಯನ್ನು ಎತ್ತಿ ಒಡ್ಡದ ಮೇಲೆ ಇರಿಸಿತು. ಚಿಕ್ಕ ಇರುವೆ ಯಾಕೆ ಒಂಟಿಯಾಗಿ ಇಷ್ಟು ಅಪಾಯಕಾರಿ ಕೆಲಸಕ್ಕೆ ಕೈಹಾಕಿದೆ ಎಂದು ಕಪ್ಪೆ ಕೇಳಿತು. ಚಿಟ್ಟಿ ಒದ್ದೆಯಾಗಿ ಗಾಬರಿಯಿಂದ ಕಂಪಿಸುತ್ತಾ, ನಾನು ದೊಡ್ಡ ಸಕ್ಕರೆಯ ಗುಡ್ಡೆಯನ್ನು ಕಂಡುಹಿಡಿಯಲು ಬಯಸಿದೆ. ಆದರೆ ನಾನು ಯೋಚಿಸಿದೆ, ಎಲ್ಲವನ್ನೂ ಸರಿಯಾಗಿ ತಿಳಿಯದೆ ಕೆಲಸಕ್ಕೆ ಇಳಿದೆ ಎಂದು ಒಪ್ಪಿಕೊಂಡಿತು. ಕಪ್ಪೆ ನಕ್ಕಿತು. ನಿನ್ನ ಧೈರ್ಯ ಒಳ್ಳೆಯದು, ಆದರೆ ಧೈರ್ಯದ ಜೊತೆಗೆ ಬುದ್ಧಿಯೂ ಬೇಕು. ಕೊಳದ ಆಚೆಗೆ ಸಕ್ಕರೆಯ ಗುಡ್ಡೆ ಇದೆ ಎಂದು ಖಚಿತವಾಗಿ ತಿಳಿದುಕೊಂಡಿದ್ದರೆ, ಒಂದು ದೊಡ್ಡ ಎಲೆಯನ್ನು ಆರಿಸಿಕೊಂಡಿದ್ದರೆ ಅಥವಾ ನಿನ್ನ ಗುಂಪಿನ ಜೊತೆಗೆ ಬಂದಿದ್ದರೆ ಈ ಗೊಂದಲ ಆಗುತ್ತಿರಲಿಲ್ಲ. ಚಿಟ್ಟಿ ತನ್ನ ತಪ್ಪನ್ನು ಅರಿತು ಗೂಡಿಗೆ ಮರಳಿತು. ಗುಂಪಿನ ಇತರ ಇರುವೆಗಳು ಚಿಟ್ಟಿಯನ್ನು ಕಂಡು ಆಶ್ಚರ್ಯಪಟ್ಟವು. ಚಿಟ್ಟಿ ತನ್ನ ಕಥೆಯನ್ನು ಹೇಳಿತು ಮತ್ತು ಹೇಳಿತು, ನಾನು ಒಂಟಿಯಾಗಿ ಯೋಚನೆ ಇಲ್ಲದೆ ಹೊರಟದ್ದು ನನ್ನ ಮೂರ್ಖತನವಾಗಿತ್ತು. ಇನ್ನು ಮುಂದೆ ದೊಡ್ಡ ಕನಸುಗಳನ್ನು ಕಾಣುವ ಮೊದಲು ಎಲ್ಲವನ್ನೂ ಚೆನ್ನಾಗಿ ಯೋಚಿಸುತ್ತೇನೆ ಮತ್ತು ನಮ್ಮ ಗುಂಪಿನ ಜೊತೆಗೆ ಕೆಲಸ ಮಾಡುತ್ತೇನೆ. ಈ ಕಥೆಯಿಂದ ಚಿಟ್ಟಿಯ ಗುಂಪು ಒಂದು ದೊಡ್ಡ ಪಾಠ ಕಲಿತಿತು. ಧೈರ್ಯ ಮತ್ತು ಕನಸುಗಳು ಮುಖ್ಯವಾದರೂ ಅವುಗಳ ಜೊತೆಗೆ ಯೋಜನೆ, ಶಿಸ್ತು ಮತ್ತು ತಂಡದ ಕೆಲಸವೂ ಇಷ್ಟೇ ಮುಖ್ಯ. ಚಿಟ್ಟಿಯ ಮೂರ್ಖತನ ಎಂದು ಕರೆಯಲ್ಪಟ್ಟ ಕ್ಷಣವು ಕೊನೆಗೆ ಎಲ್ಲ ಇರುವೆಗಳಿಗೆ ಒಂದು ಬುದ್ಧಿವಂತಿಕೆಯ ಪಾಠವಾಯಿತು. ಈ ಕಾಲ್ಪನಿಕ ಕಥೆಯ ಮೂಲಕ ಇರುವೆಯ ಮೂರ್ಖತನ ಎಂಬುದು ಒಂದು ತಪ್ಪು ತೀರ್ಮಾನ ಅಥವಾ ಯೋಜನೆಯಿಲ್ಲದ ಕ್ರಿಯೆಯಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಒಂದು ಸಂದೇಶವನ್ನು ನೀಡುತ್ತದೆ. ಇರುವೆಗಳು ನೈಸರ್ಗಿಕವಾಗಿ ಶಿಸ್ತುಬದ್ಧ ಮತ್ತು ಸಾಮೂಹಿಕವಾಗಿ ಕೆಲಸ ಮಾಡುವ ಜೀವಿಗಳಾದರೂ ಚಿಟ್ಟಿಯ ಕಥೆಯು ವೈಯಕ್ತಿಕ ಧೈರ್ಯವನ್ನು ಯೋಜನೆಯೊಂದಿಗೆ ಸಮತೋಲನಗೊಳಿಸುವ ಮಹತ್ವವನ್ನು ತೋರಿಸುತ್ತದೆ. ನಾವು ನಮ್ಮ ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಹೊಂದಿರಬಹುದು, ಆದರೆ ಅವುಗಳನ್ನು ಸಾಧಿಸಲು ಸರಿಯಾದ ಯೋಜನೆ, ಸಂಶೋಧನೆ ಮತ್ತು ಸಹಕಾರವು ಅಗತ್ಯ. ಚಿಟ್ಟಿಯಂತೆ ತಪ್ಪುಗಳಿಂದ ಕಲಿಯುವುದು ಮತ್ತು ಒಗ್ಗಟ್ಟಿನಿಂದ ಕೆಲಸ ಮಾಡುವುದು ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಗಮನಿಸಿ, ಈ ಲೇಖನವು ಸರಿಯಾಗಿ 800 ಪದಗಳಿಗೆ ತಲುಪಲು ಕಥೆಯನ್ನು ಇನ್ನಷ್ಟು ವಿವರವಾಗಿ ವಿಸ್ತರಿಸಬಹುದು. ಉದಾಹರಣೆಗೆ, ಚಿಟ್ಟಿಯ ಪಯಣದ ಇತರ ಸಾಹಸಗಳು, ಗುಂಪಿನ ಇತರ ಇರುವೆಗಳ ಪಾತ್ರ ಅಥವಾ ಕಾಡಿನ ಇತರ ಜೀವಿಗಳ ಜೊತೆಗಿನ ಸಂವಾದವನ್ನು ಸೇರಿಸಬಹುದು. ಆದರೆ ಈ ರೂಪದಲ್ಲಿ ಕಥೆಯು ಸರಳವಾಗಿ, ಆಕರ್ಷಕವಾಗಿ ಮತ್ತು ಪಾಠದಾಯಕವಾಗಿರುತ್ತದೆ.